ಬಿ.ಆರ್. ಮುನ್ರಾಜು ರಾಷ್ಟ್ರೀಯ ಅಧ್ಯಕ್ಷರು, ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ. ಭಾರತ ಸರ್ಕಾರದ ಕೆಲವೊಂದು ಯೋಜನೆಗಳಡಿಯಲ್ಲಿ ಬರ್ತಕ್ಕಂಥ ಕೆಲವು ವಿಚಾರಗಳ ಬಗ್ಗೆ ನಾವು ಸುಮಾರು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಹಮ್ಮಿಕೊಂಡಿರೋ ಹೋರಾಟ ಅಂದ್ರೆ ಬಹಳ ನಮಗೆ ಅನಾನುಕೂಲ ಆಗುವಂತ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇಡೀ ಭಾರತ ದೇಶಕ್ಕೆ ಯಾವ ದೆಹಲಿ ರಾಜಧಾನಿ ಅಂತೀವೋ, ಕರ್ನಾಟಕ ರಾಜ್ಯಕ್ಕೆ ಒಂದು ಬೆಂಗಳೂರು ಅನ್ನೋದು ಒಂದು ರಾಜಧಾನಿ ಆಗಿರ್ತದೆ. ಈ ಒಂದು ರಾಜಧಾನಿಯಲ್ಲಿ ಒಂದು ಲೂಟಿ ಮಾಡೋದಕ್ಕೆ ಒಂದು ದೊಡ್ಡ ಒಂದು ತಿಮಿಂಗಲವಾದಂತ ಒಂದು ಇಲಾಖೆ ಅಂದ್ರೆ ಅದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಈ ಒಂದು ಇಲಾಖೆಯಲ್ಲಿ ಸಿಒ ಆಗಿ ಒಬ್ಬ ಅಧಿಕಾರಿ, IAS ಅಧಿಕಾರಿಗಳು ಲತಾ ಕುಮಾರಿ ಎಂಬುವರು ಇಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ. ನಮ್ಮ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಸಿಒ ಆಗಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು. ಅವರಿಗೆ ನಾನು ಸುಮಾರು ಸರಿ ಮನವಿಗಳು ಸಲ್ಲಿಸಿದೆ. ನಾನು ಮನವಿ ಸಲ್ಲಿಸಿರೋ ವಿಚಾರ ಏನಂದ್ರೆ, ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಜಾಲ ಹೋಬಳಿ ಬಂಡೆಕೊಡಿಗಿನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಬಹಳ ಅವ್ಯವಹಾರ ನಡೀತಾ ಇದೆ ಮೇಡಮ್ ಅವರೇ. ಅಲ್ಲಿ ಏನಿರೋದು ವರ್ಷಕ್ಕೆ 50 ರಿಂದ 60 ಕೋಟಿ ಅನುದಾನ ಮತ್ತೆ ಈ ಕಂದಾಯದ ರೂಪಗಳಲ್ಲಿ ದುಡ್ಡು ಬರ್ತದೆ. ಆ ದುಡ್ಡನ್ನ ಈ ಕೆಲವು ಭ್ರಷ್ಟ ಸದಸ್ಯರುಗಳು ಮತ್ತು ಈ 420 ಅಧಿಕಾರಿಗಳು ಸಾರ್ವಜನಿಕ ಹಣವನ್ನ ಲೂಟಿ ಮಾಡ್ತಾವ್ರೆ. ಅದನ್ನ ಪರಿಶೀಲನೆ ಮಾಡಿ ಬಡವ್ರ ಬೋಕರು ಸೇರ್ಬೇಕಾಯ್ತು ಅಂತ ಇದು ಸೇರ್ತಾ ಇಲ್ಲ. ಬಹಳ ನಾನು ಹೋರಾಟ ಮಾಡಿದ್ದೀನಿ, ಮನವಿಗಳು ಮಾಡಿದ್ದೀನಿ, ಎಷ್ಟು ಹೇಳಿದ್ರು ಮೇಡಮ್ ಕೇಳ್ತಾ ಇಲ್ಲ. ಆಮೇಲೆ ನಾವೇನ್ ಮಾಡಿದ್ವಿ, ಮೇಡಮ್ ಒಂದ್ಸರಿ ನೀವು ಕಾಮಗಾರಿಗಳ ಪರಿಶೀಲನೆ ಮಾಡಿ ಒಳ್ಳೇದಾಗಿದ್ರೆ ವ್ಯವಸ್ಥಿತವಾಗಿ ಅವ್ರು ನ್ಯಾಯ ಕೊಡಿ, ಇಲ್ಲಾಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಾಗಿ ಜೈಲ್ ಗಟ್ಟಿ ಅಂತ ಹೇಳಿದೆ. ಆಯ್ತು ಅಂತ ಹೇಳಿದ್ರೆ ನಾನು ಸುಮಾರು ಸಾರಿ ಮನೇಲಿ ಕೊಡ್ರೆ ಅಯ್ಯಮ್ಮ ಕೇಳ್ಕೊಂಡಿಲ್ಲ. ಅಯ್ಯಮ್ಮ ಲತಾ ಕುಮಾರಿ ಅಲ್ಲ, ಲೂಟಿ ಕುಮಾರಿ ಅಂತ ಹೇಳಿ ಅಮ್ಮ ಈಗ ಲೂಟಿ ಮಾಡಕ್ ಬಂದ್ಬಿಟ್ಟಿದ್ದಾರೆ ಇಲ್ಲಿ. ಯಾಕಂದ್ರೆ ನಮ್ಗೆ ಬೇಜಾರಾಗ್ತದೆ, ಒಬ್ಬ IAS ಅಧಿಕಾರಿಯಾಗಿ ನಾನೊಬ್ಬ ಅಟ್ರಾಸಿಟಿ ಕಮಿಟಿ ಮೆಂಬರ್ ಆಗಿ ನಮ್ಮ ದಲಿತರ ಪರವಾಗಿ ಏನ್ ಅನ್ಯಾಯ ಆಗಿದೆ ನೋಡಿ ಅಂತ ಹೇಳಿದ್ರು ನೋಡಕ್ ಬರ್ತಾ ಇಲ್ಲ. ಆಮೇಲೆ ಬಂಡ್ಕೋಡಿಗೆಯಲ್ಲಿ ಗ್ರಾಮ ಪಂಚಾಯತಿಗೆ ನೀಲಿ ಬಣ್ಣ ಹೊಡೆದವ್ರೆ. ನೀಲಿ ಬಣ್ಣ ಹೊಡೀರಿ, ಬಿಳಿ ಬಣ್ಣ ಹೊಡಿ ಅಂತ ನಾವ್ ಹೇಳಿಲ್ಲ. ನೀಲಿ ಬಣ್ಣ ಹೊಡೆದ ಅಂಬೇಡ್ಕರ್ ಕಲರ್ ಅಂತ ಹೇಳ್ಬಿಟ್ಟು ಆ ಕಲರ್ ನಲ್ಲಿ ಅಯೋಗ್ಯ ಅಂತ 420 ಮಂಜಾನ ಒಬ್ಬ ಉಪಾಧ್ಯಕ್ಷನಾಗಿದ್ದ ಅವಾಗ ಅದನ್ನ ಹೊಡ್ಸಾಕ್ಬಿಟ್ಟು ಬೇರೆ ಕಲರ್ ಹೊಡ್ಸೋಣ. ಅದು ವಿರುದ್ಧವಾಗಿ ನಾನು ಕಂಪ್ಲೇಂಟ್ ಕೊಟ್ರು ಅದ್ರ ಬಗ್ಗೆ ಗಣನೆ ತಗೊಂಡಿಲ್ಲ. ಆಮೇಲೆ 2024-25ನೇ ಕಾಮಗಾರಿಗಳಿಗೆ ಹೊಸ ಕಾಮಗಾರಿ ಅನುಮೋದನೆ ನೀಡಬೇಡಿ ಮೇಡಮ್, ದಯವಿಟ್ಟು ಹಿಂದಿಂದೆಲ್ಲ ಪರಿಶೀಲನೆ ಮಾಡ್ರಿ. ನಮ್ಮ 25% ದುಡ್ಡೆಲ್ಲ ಹೊಡೆದಾಕವ್ರೆ. ಆಮೇಲೆ ಗ್ರಾಮ್ ಡಾನ್ ದುಡ್ಡನ್ನ ಒಟ್ಟಿ ಸರ್ವೆ ನಂಬರ್ ಬಳಕೆ ಮಾಡ್ಕೊಂಡು ಆಮೇಲೆ ಅವರು ಲೇಔಟ್ ಮಾಡ್ತಾ ಇದ್ರೆ ಸದಸ್ಯಗಳು ಅವ್ರಿಗೆ ರೋಡ್ಗಳು ಮಾಡ್ಕೊಳಕ್ಕೆ ಅವ್ರ ಮನೆ ಇಲ್ಲಿ ದನಗಳು ಇದು ಏನೋ ತೊಟ್ಟಿಗಳು ಆಮೇಲೆ ಬೇರೆ ಬೇರೆ ಹೋಂಡಗಳು ಮತ್ತೆ ತೊಟ್ಟಿಗಳೆಲ್ಲ ಮಾಡ್ಕೊಂತಾರೆ. ದಯವಿಟ್ಟು ಅದನ್ನೆಲ್ಲ ದುರ್ಬಳಕೆ ಆಗ್ತಾ ಇದೆ, ದಯವಿಟ್ಟು ಅದನ್ನೆಲ್ಲ ನಿಲ್ಸಿ. ಆಮೇಲೆ ನಮ್ ಗ್ರಾಮ ಡಾನ್ ದುಡ್ಡನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ದೇವಸ್ಥಾನಗಳಿಗೆ ಹಾಕ್ತಾವ್ರೆ, ದೇವಸ್ಥಾನಗಳಿಗೆಲ್ಲ ಕಾಂಕ್ರೀಟ್ ಹಾಕೊಂಡು ಹಾಕ್ತಾರೆ. ದಯವಿಟ್ಟು ಅವೆಲ್ಲ ನಿಲ್ಸಿ, ನಮ್ ದುಡ್ಡು ನಮ್ಗೆ ಏನ್ ಸರ್ ಮಾಡಿ ಅಂತ ಹೇಳಿದ್ರೆ ಯಾವ್ದೇ ಕಾರಣಕ್ಕೂ ಇವ್ರು ಏನ್ ಇದು ಮಾಡಿದ್ರೆ ನಮ್ಗೆ ಅನ್ಯಾಯ ಮಾಡ್ತಾ ಇದ್ರಲ್ಲ, ಇದು ಬಹಳ ಬೇಜಾರಾಗ್ತದೆ. ಇವತ್ತು ಬಹಳ ಹೆಚ್ಚಿನ ರೀತಿಯಲ್ಲಿ ನಾವು ಹೋರಾಟ ಮಾಡ್ಬೇಕು ಅನ್ಕೊಂಡಿದ್ವಿ. ಇವತ್ತೇನೋ ಚಿಕ್ಕಪೇಟೆ ಹೋರಾಟ ಇದೆ ಅಂತ ಹೇಳಿ ನಮ್ಗೆ ಉಪ್ಪರಪೇಟೆ ಪೊಲೀಸ್ನವ್ರು ನಿನ್ನೆ ಸಂಜೆ ಮಾಹಿತಿ ಕೊಟ್ರು. ಸುಮಾರು ಅಂದ್ರೆ ಇಲ್ಲಿ ಒಂದು 2000 ಜನ ಸೇರಿ ಸುಮಾರು ಒಂದು 500 ಟಮಟೆಗಳು ತರಿಸಿ ಬೃಹತ್ ಟಮಟೆ ಚಳವಳಿ ಮಾಡಿಸಿ ಬಹಳ ಚೆನ್ನಾಗಿ ಹೋರಾಟ ಮಾಡಿ ಲೂಟಿ ಕುಮಾರನ್ನ ಓಡಿಸ್ಬೇಕಂತ ಹೇಳಿ ನಾವು ಇದು ಮಾಡಿದ್ವಿ. ಅದಕ್ಕೆ ಇವತ್ತು ನಮ್ಗೆ ಸ್ವಲ್ಪ ಅವಕಾಶ ಸಿಕ್ಕಿಲ್ಲ. ಮುಂದೆ ಇನ್ನೊಂದು 15 ದಿನದಲ್ಲಿ ನಮ್ಗೆ ಅವಕಾಶ ಕೊಡ್ತಾರೆ, ಅವಾಗ ನಾನು ಒಳ್ಳೆ ಹೋರಾಟ ಮಾಡ್ತೀನಿ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಅಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಮತ್ತೊಬ್ಬರು ಉಪ ಕಾರ್ಯದರ್ಶಿ ಆದಂತ ಅನಿತಾ ಕುಮಾರಿ ಒಬ್ರು ಸೇರ್ಕೊಂಡಾರ. ಅವ್ರು 4 ವರ್ಷದಿಂದ ಅಲ್ಲೇ ಇದ್ದಾರೆ. ಅವರಿಗೆ SCPS TSP ದುಡ್ಡನ್ನ ಯಾವ ರೀತಿ ಹೊಡಿಬೇಕು, ದಲಿತ ದುಡ್ಡು ಯಾವ ರೀತಿ ಹೊಡಿಬೇಕು ಎಲ್ಲ ಎಮ್ಮನ ಗೊತ್ತು. ಯಾಕಂದ್ರೆ ಅವರು ಏನಾದ್ರು ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಾರೆ. ಅಲ್ಲಿ ಒಂದು ಇಷ್ಟು ಪರ್ಸೆಂಟೇಜ್ 25%, 30%, 40% ಒಂದೊಂದು ಕಾಮಗಾರಿ ಇಷ್ಟು ಹೊಡೆಯೋದು. ಯಾವ್ದೊಂದು ರೆಸಾರ್ಟ್, ಒಳ್ಳೊಳ್ಳೆ ಹೋಟ್ಲು, ಒಳ್ಳೊಳ್ಳೆ ಕಚೇರಿಗಳೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಯಾಕಂದ್ರೆ 1993ರಿಂದ ನಾವು ನೋಡ್ತಾ ಇದೀವಿ. ಯಾಕಂದ್ರೆ ನಜೀರ್ ಸಾಹೇಬ್ ಅವರು ಇದಕ್ಕೆ ಆರ್ಟಿಕಲ್ 1993 ಒಳ್ಳೆ ಉನ್ನತ ಸ್ಥಾನಕ್ಕೆ ಒಳ್ಳೆ ಪಾಪ ಕಾನೂನು ತಗೊಂಬಂದ್ ಕೊಡ್ರು. ಅಂತ ಪಾಪ ಪುಣ್ಯಾತ್ಮನ್ನ ಹೆಸರು ಹಾಳು ಮಾಡಕ್ಕೆ ಈ ಜಿಲ್ಲಾ ಪಂಚಾಯತಿ ಹುಡ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ, ತಾಲೂಕ್ ಪಂಚಾಯತಿ ಇಲ್ಲ, ಜಿಲ್ಲಾ ಪಂಚಾಯತಿ ಇಲ್ಲ. ಈಗ ಅವರೇ ಹಿಟ್ಲರ್ ಆಡಳಿತ ಮಾಡ್ತಾವ್ರೆ. ಇದು ನಾವು ಬರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಸಮಪಾಲಾಗಿ ಅಧಿಕಾರ ಸಿಗ್ಬೇಕು, ಆಮೇಲೆ ಆಡಳಿತ ಸಿಗ್ಬೇಕು, ಎಲ್ಲರದ್ದು ವ್ಯವಸ್ಥಿತ ಆಗ್ಬೇಕಂದ್ರೂ ಅವ್ರು ಇದಕ್ಕೆ ಮನವರೆ ಮಾಡ್ಕೊಂತ ಇಲ್ಲ. ಅದ್ರ ವಿರುದ್ಧ ನಾವು ಇವತ್ತು ಬೃಹತ್ ಟಮಟೆ ಚಳವಳಿಯನ್ನ ಹಮ್ಮಿಕೊಂಡ್ರನ್ನ ಕೈ ಬಿಟ್ಟು ಇವತ್ತು ಮನವಿ ಮೂಲಕ ನಾವು ಮಿನಿಸ್ಟ್ರಿಗಳಿಗೆ ಎಲ್ಲರೂ ಕೊಡ್ತೀವಿ. ನಮ್ಗೆ 15 ದಿನದ ಒಳಗಡೆ ಸಿಕ್ಕಿಲ್ಲ ಅಂದ್ರೆ ನಾವು ಅವ್ರ ವಿರುದ್ಧ ಒಳ್ಳೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಇವತ್ತು ಇನ್ನೊಬ್ಬ ಭ್ರಷ್ಟ ಸಂಪಿಗೇಳಿ ವಿಭಾಗದ ACP ಆದಂತ ಮುರುಗೇಂದ್ರಯ್ಯನವರು ಅದನ್ನು ಪೊಲೀಸ್ ಅಧಿಕಾರಿ ಅಲ್ಲ, ಅದನ್ನ ಕಳ್ಳರ ಅಧಿಕಾರಿ ಆಗ್ಬೇಕಾಯ್ತು. ಯಾಕಂದ್ರೆ ಅದನ್ನ ಕಳ್ಳರ ಲಾಯಕ್ ಅಷ್ಟೇನೆ, ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ಲಾಯಕ್ ಪರ್ಸನ್. ಯಾಕಂದ್ರೆ 16/7/2024 ಚಂದನ್ ಕುಮಾರ್ ಮೇಲೆ ಮರಣಂತಿಗೆ ಹೋಗಿ ಹಲ್ಲೆ ಮಾಡ್ತಾರೆ ಒಬ್ಬ ದಲಿತ ಮೇಲೆ. ದಲಿತ ಒಬ್ಬ ಹುಡುಗನಿಗೆ ತಂದೆ ತಾಯಿಗಳು ಯಾರು ಇರಲ್ಲ.
ಅಂತವನು 16 ಜನನ ಕರ್ಕೊಂಬಂದು ಇವನು ಮಂಜಾನನ್ನು ಮತ್ತೆ ಮೇಕೆ ರಾಜಣ್ಣನು ಇವರಿಬ್ರು ಸೇರಿ ಅವ್ರ ಜೊತೆಲಿ ಒಂದು 14 ಇನ್ನಿತರ ಜನ ಸೇರ್ಕೊಂಡ್ ಬಂದ್ಬಿಟ್ಟು ಮನೆಯಾಗಿದ್ದವನ್ನ ಕರೆದುಬಿಟ್ಟು ಹಲ್ಲೆ ಮಾಡಿ ಅವ್ರ ವಿರುದ್ಧವಾಗಿ ನಾವು FIR ಮಾಡಿದ್ರೆ ಬರೀ 4 ಜನನ ಬಂಧಿಸ್ತಾನೆ ಈ ಭ್ರಷ್ಟ ಇವನು ಅವಿವೇಕಿ ಆಫೀಸರ್ ಇವನು. ಬರೀ ಆಮೇಲೆ ಇನ್ನು ಯಾಕೆ ಬಂಧಿಸಿಲ್ಲ ಏನಂತ ಹೇಳಿ ಅವ್ರು ಬೆಲ್ಗೆ ತಗೊಳಕ್ ಇವನೇ ಹೇಳೋದು ಎಲ್ಲ ಇದ್ ಮಾಡಿ ಇದೇ ಮಾಡ್ತಾರೆ. ಆಮೇಲೆ ನಾನು ಮಧುಗೌಡ ಅನ್ನೋ ಒಕ್ಕಲಿಗರ ಹುಡುಗರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಅಂತನ್ನ ಚಾರ್ಜ್ ಶೀಟ್ ಅಲ್ಲಿ ಹಾಕ್ಬಿಟ್ಟು A1 A2 ಈ ಮಂಜು ಮತ್ತೆ ಆಮೇಲೆ ಮೇಕೆರಾಜನ್ ತೆಗೆದ್ಬಿಟ್ಟು ಅವನು ಸೇರಿಸ್ತಾನೆ ಇವನೆಂತ ಅಯೋಗ್ಯನ ಇರ್ಬೇಕು. ಆ ನಂತರ ಇವ್ರು ಬಂದ್ಬಿಟ್ಟು ನನಗೆ FIR ಹೆಸರಿದೆ ಅಂತೇಳಿ A1 A2 ಇಬ್ರು ಬಂದ್ಬಿಟ್ಟು ಇದಕ್ಕೆ ಹಾಕೊಂತಾರೆ ಎಲ್ಲಿಗೆ ಸೆಷನ್ ಕೋರ್ಟ್ ಅಲ್ಲಿ ಹಾಕೊಂತಾರೆ ಗ್ರಾಮಾಂತರ ನ್ಯಾಯಾಧೀಶರ ಹತ್ರ. ಅಲ್ಲಿ ಸೆಷನ್ ಕೋರ್ಟ್ ಅಲ್ಲಿ ಕ್ಯಾನ್ಸಲ್ ಆಗ್ಬಿಡ್ತದೆ. ತಿರುವೇನಂದ್ರೆ ಏನ್ ಮಾಡ್ತಾನೆ ಹೈಕೋರ್ಟ್ ಮೇಲ್ಮನವಿ ಸಲ್ಲಿಸ್ತೇನೆ. ನಾನು ಸ್ವಂತ ನಮ್ಮ ಲಾಯರ್ ಇಟ್ಕೊಂಡು ನಾನು ವಾದ ವಿವಾದಗಳೆಲ್ಲ ಮಾಡಿದ ನಂತರ 25/2/2025 ಫೆಬ್ರವರಿ ತಿಂಗಳಲ್ಲಿ ನನ್ನ ಪರವಾಗಿ ಹೈಕೋರ್ಟಿನ ಮೊದಲನೇ ಮಾಡಿನ 10ನೇ ಕೊಠಡಿಯ ನ್ಯಾಯಾಧೀಶರು ನಮ್ಮ ಪರವಾಗಿ ನ್ಯಾಯ ಕೊಡ್ತಾರೆ. ಆ ನ್ಯಾಯ ಕೊಟ್ಟಾದ್ಮೇಲೆ ನ್ಯಾಯದ ಕಾಪಿನ ತಗೊಂಡೋಗಿ ನಾನು ಪೊಲೀಸ್ ಸ್ಟೇಷನ್ DCP ಕೊಡ್ತೀನಿ. ಸಮಯ ಅವ್ರ ಮಂಜುನು ಆರೋಪಿ ಸ್ಥಾನದಲ್ಲಿ ಇರ್ಬೇಕಂತಂದೇಳಿ ಹೈಕೋರ್ಟ್ ಸೂಚನೆ ಕೊಟ್ಟಿದ್ದಾರೆ. ಇದುವರೆಗೂ ನೀವು ಮಾಡ್ಲಿಲ್ಲ ಅಂತ ಮಾಡಿಲ್ಲ ಅಂದ್ರೆ ಯಾರು ಇನ್ವೆಸ್ಟಿಗೇಷನ್ ಮಾಡ್ತಾವ್ರ ನಮ್ಮ ACP ಮುರುಗೇಂದ್ರನ್ನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಿ ಅಂತರ್ನ ಇಲ್ಲದ ಅಂದ್ರೆ ನಮ್ಗೆ ನ್ಯಾಯ ಸಿಗಲ್ಲ. ಆಮೇಲೆ ಅವನಿಗೆ ಕುಮ್ಮಕ್ ನೀಡ್ತಾರ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಮೋಸ್ಟ್ ವಾಂಟೆಡ್ 420 ಸಬ್ ಇನ್ಸ್ಪೆಕ್ಟರ್ ಆದಂತ ಸುಭಾಷ್ ಚಂದ್ರ ಬೋಸ್ ಮಟ್ಟಣ್ಣ ಮತ್ತೆ ದಲಿತ ವಿರೋಧಿ PC ರವಿಕುಮಾರ್ ಮತ್ತೆ ರೈಟರ್ ಅಂತ ನಾನು ಗುಳ್ಳೆನೇರಿ ಅಂತ ಹೇಳ್ಬೇಕು ಅವನಿಗೆ. ಯಾಕಂದ್ರೆ ರವಿಕುಮಾರ್ ಅಲ್ಲ ಅವನು ಕಳ್ಳ ರವಿಕುಮಾರ್. ಅವನು 420 ಕಳ್ಳರಿಗೆ ಸಪೋರ್ಟ್ ಮಾಡೋನು ಅವನು. ಯಾಕೆ A1 ಮಂಜ ಅಂತಿದ್ರೆ ಆ ಮಂಜುನವ್ರಿಗೆ ಬೇಕಾಗಿರೋದು ಇನ್ನೊಬ್ಬ 70 ಅವರ ಫೋನ್ ತಗೊಂಡು ಆ ಫೋನ್ ನಲ್ಲಿ ಇವನು ಪ್ರಭಾಕರ್ ಮಾತಾಡ್ತಾನೆ, ರವಿ ಮಾತಾಡ್ತಾನೆ, ACP ಕೋಟ್ಯಾಂತರ ದುಡ್ಡು ಲೂಟಿ ಮಾಡೋರು. ಅವನು ಕಟಾಸುರಮಣ್ಣನ ಜೈಲು ಕಳಿಸ್ಬೇಕಾದ್ರೆ ಇವನೇ ಮುಖ್ಯ ಕಾರಣ. A1 ಆರೋಪಿ ನನ್ನ FIR ಅಲ್ಲಿ ಅಂದನ್ನ ಇವರು ಜೊತೆಯಲ್ಲಿ ಇಟ್ಕೊಂಡು ಇವರು ಬಚಾವ್ ಮಾಡಕ್ ನೋಡ್ತಾರೆ. ದಯವಿಟ್ಟು ಆಗ್ಬಾರ್ದು ಮುರುಗೇಂದ್ರಯ್ಯ, ನೀನ್ ಎಲ್ಲಿದ್ರು ನಾವಂತೂ ನಿಮ್ಮನ್ನ ಬಿಡಲ್ಲ. ನಿಮ್ಮ 4 ಜನ ಪೊಲೀಸ್ ಅಧಿಕಾರಿಗಳು ನೀವೆಲ್ಲೇ ಇರ್ರಿ, ನಮ್ಮ ಒಂದು ಜೀವ ಇರೋವರೆಗೂ ನಮ್ಮ ಹೋರಾಟ ಇರೋವರೆಗೂ ನಿಮ್ಮಿಂದ ಹೋರಾಟ ಇದ್ದೇ ಇರ್ತದೆ. ಯಾಕಂದ್ರೆ ನಿಮ್ಮ ಅವ್ಯವಹಾರದ ಬಗ್ಗೆ ನಾವು ಸತ್ಯಾಂಶನ ಎಲ್ಲರಿಗೂ ಪ್ರಚಾರ ಮಾಡ್ತೀವಿ. ಈ ಪ್ರಚಾರ ಮಾಡಕ್ಕೆ ನಮ್ಮ ಮಾಧ್ಯಮದವರು ಇದ್ದಾರೆ, TV ಚಾನೆಲ್ಗಳಿದ್ದಾರೆ, ಎಲ್ಲಾ ಮಾಧ್ಯಮದವರು ನನಗೆ ಸಹಾಯ ಮಾಡ್ತಾರೆ. ಯಾಕಂದ್ರೆ ಇರೋ ವಿಚಾರ ನಾವು ಸತ್ಯಾಂಶ ಹೇಳ್ತಾ ಇದ್ದೀವಿ, ಸುಳ್ಳು ಅಂತ ನಾನು ಯಾವುದೇ ಕಾರಣ ಹೇಳಲ್ಲ. ಆ ಸುಳ್ಳಿಗೆ ನ್ಯಾಯ ನೀವೆಲ್ಲ ಕೊಡ್ತೀರಿ ಅಂತ ಹೇಳ್ತಾ ನಾನು ಇವತ್ತು ನಮ್ಗಾಗಿರೋ ಅನ್ಯಾಯದ ವಿರುದ್ಧವಾಗಿ ನಾವು ಇವತ್ತು ಮನವಿ ಸಲ್ಲಿಸ್ತಾ ಇದೀವಿ. ಈ ಮನವಿಗೆ ಏನಾನ ಸ್ಪಂದಿಸಿಲ್ಲ ಅಂದ್ರೆ ಇವತ್ತು ನಾವ್ ಯಾರ್ಯಾರಿಗೆ ನಾವು ಮನವಿಗಳು ಕೊಡ್ತಾ ಇದೀವೋ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ಮುಂದಿನ ನಾನು ಹೋರಾಟ ಏನ್ ಅನ್ಕೊಂತ ಇದೀನಿ, ACP ವಿರುದ್ಧ ಮಾಡಲ್ಲ. ಅದೇ ಈಗೇನ ಸಂಬಂಧಪಟ್ಟಂತ DCP ಇದಾರೆ, DCP ವಿರುದ್ಧ ನಾನು ಹೋರಾಟ ಮಾಡ್ತೀನಿ. DCP ಸಾಹೇಬ್ರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿಮ್ಮ ಹಂತದಲ್ಲಿ ನಿಮ್ಮ ಮಾನ ಮರ್ಯಾದೆ ಹಾಳು ಮಾಡಕ್ ಇದ್ ಮಾಡ್ತಾರೆ, ನಿಮ್ಗೆ ಅಗೌರವ ಕರೀತಾ ಇದಾರೆ. DCP ಸಾಹೇಬ್ರೆ, ನೀವು ಒಳ್ಳೆ ಅಧಿಕಾರಿಗಳಿದ್ದೀರಾ, ನಿಮ್ಗೆ ಏನಾದ್ರೂ ಅನ್ಯಾಯಗಳಾದ್ರೆ ನಾವು ಸಹಿಸಕ್ ಆಗಲ್ಲ. ಇಂಥ ದುಷ್ಟ ವಿಚಾರದಲ್ಲಿ ಸಂಬಂಧಪಟ್ಟ ಮೇಲಿನ ಅಧಿಕಾರಿ ಗಮನಕ್ಕೆ ತಂದು ಇಂಟೆಲಿಜೆನ್ಸಿಗೆ ತರ್ತಿರೋ, SC ST ತರ್ತಿರೋ, ಬೇರೆ ಯಾವ್ದು ತರ್ತಿರೋ, ಸಮಾಜ ಕಲ್ಯಾಣ ಅಧಿಕಾರಿಗಳು ತರ್ತಿರೋ, ಇಲ್ಲ ನಮ್ಮ G ಪರಮೇಶ್ವರ್ ಅವರು ಗೃಹ ಸಚಿವರಿಗೆ ಮಾಹಿತಿಗೆ ತರ್ತಿರೋ, ಇಲ್ಲ ನಿಮ್ಮ ಪೊಲೀಸ್ ಮಹಾನಿರ್ದೇಶಕರು ಅವ್ರ ಗಮನಕ್ಕೆ ತರ್ತಿರೋ, ಇಲ್ಲ ನಮ್ಮ ಕಮಿಷನರ್ ಗಮನಕ್ಕೆ ತರ್ತಿರೋ ನನ್ಗೆ ಗೊತ್ತಿಲ್ಲ. 15 ದಿನದಲ್ಲಿ ಏನಾನ ನ್ಯಾಯ ನನ್ ಸಿಕ್ಕಿಲ್ಲ ಅಂದ್ರೆ ಇಡೀ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸ್ಟೇಷನ್ಗಳಿದೆಯೋ, ಬೆಂಗಳೂರು ನಗರದಲ್ಲಿ ಎಷ್ಟು ಸ್ಟೇಷನ್ಗಳಿದೆಯೋ ಎಲ್ಲಾ ಸ್ಟೇಷನ್ಗಳ ಮುಂದೆನೂ ನಿಮ್ಮ ಒಂದು ಭಾವಚಿತ್ರ ಇರುವಂತ ಎಲ್ಲ ಪಾಂಪ್ಲೆಟ್ ಅನ್ನು ಹೊಡೆದು ಬೃಹತ್ ತಮಟೆ ಚಳವಳಿ ಮಾಡೋದಕ್ಕೆ ಅಂತ ನಾನು ಇದು ಏರ್ಸಲ್ಲ, ಸಹಿಸೋದು ಇಲ್ಲ, ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ನನ್ನ ಹೋರಾಟಕ್ಕೆ ಬೆಂಬಲ ಕೊಡ್ತಕ್ಕಂತ ನಮ್ಮ ಶಿವಕುಮಾರ್ ಅವರು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀರಾಮಣ್ಣವರು ಮತ್ತೆ ನಮ್ಮ ರವಿಕುಮಾರ್ ಅವರು, ಇನ್ನೂ ಹಲವಾರು ನಮ್ಮ ಕೃಷ್ಣಮೂರ್ತಿ ಅವರು ಆನೆಕಲ್ಲಿಂದ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಇದಕ್ಕೆಲ್ಲ ಕೈ ಜೋಡ್ಸಕ್ ಬಂದಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಬರಬೇಕಾಗಿತ್ತು. ಏನೋ ಇವತ್ತು ಪೊಲೀಸ್ ಅಧಿಕಾರಿಗಳು ಸರ್ ಇವತ್ತು ಒಂದಿನ ಬೇಡ ಅಂತ ಹೇಳಿದೀಗ ಅವ್ರಿಗೆ ನಾನು ಅವ್ರ ಮಾತಿಗೆ ನಾನು ಸ್ಪಂದಿಸಿ ಇವತ್ತು ನನ್ನ ಹೋರಾಟನ ತಾತ್ಕಾಲಿಕವಾಗಿ ಕೈ ಬಿಟ್ಟು ಬರೀ ಇದು ಮನವಿ ಮಾತ್ರ ಸಲ್ಲಿಸ್ತಾ ಇದ್ದೀನಿ. ಈ ಮನವಿಯನ್ನ ಸ್ವೀಕರಿಸಲು ಬಂದಿರತಕ್ಕಂಥ ಅಧಿಕಾರಿಗಳಿಗೂ ನಾನು ವಂದನೆಗಳು ಅರ್ಪಿಸ್ತೀನಿ. ಈ ಒಂದು ವಿಚಾರನ ಪ್ರಚಾರ ಮಾಡಿದಕ್ಕೆ ಬಂದಿರತಕ್ಕಂಥ ಮಾಧ್ಯಮದವರ್ಗಗಳನ್ನು ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್.